ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅಭಿಮಾನಿಗಳು ಪಾದಯಾತ್ರೆ ಮಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ನಡೆಯಿತು. ಇನ್ನು ಜಿಎಸ್ ಪಾಟೀಲ್ ಪುತ್ರ ಮಿಥುನ್ ಜಿ ಪಾಟೀಲ್ ಪಾದಯಾತ್ರೆಯ ನೇತೃತ್ವ ವಹಿಸಿದ್ರು. ಪಾದಯಾತ್ರೆಗೆ ಸಿದ್ಧಲಿಂಗ ಮಹಾಸ್ವಾಮೀಜಿ ಚಾಲನೆ ನೀಡಿದ್ರು. ಕ್ಷೇತ್ರದ ಜನತೆ, ಅಭಿಮಾನಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ರು. ಇನ್ನು ಪಾದಯಾತ್ರೆಯಲ್ಲಿ ವಿವಿಧ ಮಠಾಧೀಶರು ಭಾಗಿಯಾಗಿದ್ರು. ಈ ವೇಳೆ ಫಲಕಗಳನ್ನು ಕೈಯಲ್ಲಿ ಹಿಡಿದು ಅಭಿಮಾನಿಗಳು, ಕಾರ್ಯಕರ್ತರು ರಸ್ತೆಯಲ್ಲಿ ಸಾಗಿದ್ರು. ನಮ್ಮ ರೋಣ ತಾಲೂಕಿನವನ್ನು ಸಚಿವ ಸ್ಥಾನಕ್ಕೆ ಹಿಂದೆಗಳಿಸ್ತಿದ್ದಾರೆ ಹೈಕಮಾಂಡರ್. ದ್ರೋಣಪುರ ತಾಲೂಕು ಪೂರ್ವಿ ತಾಲೂಕಾಗಿ ನಮಗೆ ರೋಣ ತಾಲೂಕಿನಲ್ಲಿ ಒಂದು ಸಚಿವ ಸ್ಥಾನ ಸಿಗವಲ್ತಂದ್ರೆ ನಮಗೆ ಭಾಳ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಸಾಹೇಬರು ಅತಿ ಮೇಧಾವಿ. ಯಾಕಂದರೆ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಒಗ್ಗದಿ ರೈತರಿಗೆ ಸಾವಿರಾರು ಕೆರೆಗಳನ್ನು ಮಾಡಿ ಎಲ್ಲ ರೈತರನ್ನ ಹಸಿರು ಕ್ರಾಂತಿಯನ್ನೇ ಎಬ್ಬಿಸುವ ತೀರ್ಮಾನವನ್ನು ಅವರು ಕೈಗೊಂಡರು. ಗ್ಯಾರಂಟಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಯಾಗಿದ್ದು ಸಾರ್ವಜನಿಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು, ಯೋಜನೆಯಲ್ಲಿನ ಬದಲಾವಣೆಯನ್ನ ಕೆಲವರು ಸ್ವೀಕರಿಸಿದ್ರೆ ಕೆಲವರು ತಿರಸ್ಕರಿಸಿದ್ದಾರೆ. ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕೆಲವರು ಶ್ಲಾಘನೆ ವ್ಯಕ್ತಪಡಿಸಿದ್ರೆ, ಕೆಲ ಕುಟುಂಬಗಳಲ್ಲಿ ಕೆಲವರು ತೀರಿಕೊಂಡಿದ್ದಾರೆ. ಅವರಿಗೆ ಹಣ ಹೋದ್ರೆ ಏನೂ ಅನುಕೂಲ ಆಗಲ್ಲ, ಸರ್ಕಾರ ಹಣ ಕೊಟ್ಟರೂ ಕೊಡದಿದ್ರೂ ನಾವು ಕಷ್ಟ ಪಡಲೇಬೇಕು ಅಂತ ದೇವನಹಳ್ಳಿಯಲ್ಲಿ ಕೆಲ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಬಂದಿಲ್ಲ, ನನಗೆ ಕೊಡ್ಬೇಕು ಅಷ್ಟೇ. ನಾವ ಖರ್ಚು ಮಾಡೋದಾ ಏನ ಸ್ವಲ್ಪ ಐಟಮ್ಕ ಒಂದು ಏನಾನ ಆರೋಗ್ಯ ಮಾತ್ರೆ ಬೇಕಲ್ಲ, ವಯಸ್ಸಾದವ್ರ ಹಾಸ್ಪಿಟ್ಲ್ ಹಂಗ ನೋಡ್ಕೊಂತೀವಿ ಅಷ್ಟೇ. ಹಾಸ್ಪಿಟ್ಲ್ ನಮ್ಮ ಯಜಮಾನ್ರ ಕಾಯಿಲೆ ಬೇರೆ ಬಂದಿತ್ತು ಕಾಲೊಳಗ, ಅದು ಹಾಸ್ಪಿಟ್ಲ್ಕ ಅದ್ರಕ ಮಾಡ್ಕೊಂತ ಇದ್ವಿ. ಇವಾಗೂ ಅಷ್ಟೇ 2 ವರ್ಷದಿಂದ ಅದೇ. ಇಸ್ಬಿಟ್ರೆ ದೇವ್ರೇ ಗತಿ. ಇನ್ನೇನ್ ಮಾಡೋಣ, ನಮಗ್ ಬರ್ತಾ ಇಲ್ಲ ಸರ್, ಯಾಕೋ ಗೊತ್ತಿಲ್ಲ. ಕೊಡ್ಬೇಕು ಅಷ್ಟೇ. ನಾವ ಖರ್ಚು ಮಾಡೋದಾ ಏನ ಸ್ವಲ್ಪ ಐಟಮ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ಬೇಕರಿ, ಕಂಡಿಮೆಂಟ್ಸ್ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡಲಿದ್ದಾರೆ. ಬೇಕರಿ, ಕಂಡಿಮೆಂಟ್ಸ್, ಟೀ ಸ್ಟಾಲ್ ಹಾಗೂ ಸಣ್ಣ ಉಪಹಾರ ಕೇಂದ್ರ ಬಂದ್ ಆಗಲಿದೆ. ಅಧಿಕಾರಿಗಳ ಕಿರುಕುಳ ಹಾಗೂ ಪುಡಿ ರೌಡಿಗಳ ದಬ್ಬಾಳಿಕೆ ಖಂಡಿಸಿ ಹೋರಾಟ ನಡೆಯಲಿದ್ದು, ಕಾರ್ಮಿಕ ಪರಿಷತ್ನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವ್ಯಾಪಾರಿಗಳ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆ ನಿಲ್ಲಬೇಕು ಅಂತ ಮಾಲೀಕರು ಆಗ್ರಹಿಸಿದ್ದಾರೆ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ನಗರದಲ್ಲಿ 5,000ಕ್ಕೂ ಅಂಗಡಿ ಬಂದ್ ಆಗುವ ಸಾಧ್ಯತೆ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ನಡೆಸಿದ್ದ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ತಾ ಇಲ್ಲ. 2 ದಿನಗಳಲ್ಲಿ ಸಾವು ಹೆಚ್ಚಾಗಿವೆ. ನೈಟ್ ಶಿಫ್ಟ್ನಲ್ಲಿ ವೈದ್ಯರಿಲ್ಲ, ಬೆಳಗ್ಗೆ ಶಿಫ್ಟ್ನಲ್ಲೂ ಸರಿಯಾದ ಸಮಯಕ್ಕೆ ವೈದ್ಯರು ಬರ್ತಾ ಇಲ್ಲ ಅಂತ ಸಾರ್ವಜನಿಕರು ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಜಯದೇವ ಆಸ್ಪತ್ರೆ ಡಾಕ್ಟರ್ ಸದಾನಂದ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ 12 ಜನ ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷ 21,000 ಅಡ್ಮಿಷನ್ ಆಗಿದ್ರು. 100 ಜನ ಅಡ್ಮಿಟ್ ಆದರೆ 6ರಿಂದ 8 ಜನ ಸಾಯ್ತಾರೆ. ಜಯದೇವ ಆಸ್ಪತ್ರೆಗೆ ಸುತ್ತಮುತ್ತ ಜಿಲ್ಲೆಗಳಿಂದ ಹೆಚ್ಚು ಜನ ಬರ್ತಾರೆ. ಇದರಿಂದ ಸ್ವಲ್ಪ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದರು. ನಮಗೆ 10ರಿಂದ 15 ಹೆಚ್ಚಿನ ವೈದ್ಯರು ಬೇಕಾಗುತ್ತೆ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ನಿನ್ನೆ ICUನಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವರೇ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದನೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ, ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪೆನ್ಷನ್ ಸಿಗದೆ ವೃದ್ಧರ ಪರದಾಟ ನಡೆಸಿದ್ದಾರೆ.
ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಹಣ ಸ್ಥಗಿತವಾದ ಆರೋಪ ಕೇಳಿಬಂದಿದ್ದು, ವೃದ್ಧಾಪ್ಯ, ವಿಧವಾ, ಸಂಧ್ಯಾ ಸುರಕ್ಷಾ, ವಿಕಲಚೇತನ ಫಲಾನುಭವಿಗಳು ಈಗ ಕಂಗಾಲಾಗಿದ್ದಾರೆ. 4-5 ತಿಂಗಳುಗಳಿಂದ ಪೆನ್ಷನ್ ಬಾರದ ಹಿನ್ನೆಲೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ 100ಕ್ಕೂ ಅಧಿಕ ಹಿರಿಯ ನಾಗರಿಕರು ಕ್ಯೂ ನಿಂತಿದ್ದಾರೆ. ಹೆಚ್ಚಿನ ಆದಾಯವಿದೆ ಅಂತ ಹೇಳಿ ಕಚೇರಿ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಪೆನ್ಷನ್ ಸ್ಥಗಿತಕ್ಕೆ ಅಧಿಕಾರಿಗಳು ಕಾರಣ ಹೇಳ್ತಾ ಇಲ್ಲ. ಶೀಘ್ರ ಸಮಸ್ಯೆ ಬಗೆಹರಿಸಿ ಹಣ ಕೊಡಿ ಅಂತ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ರಾಜ್ಯ ವಿದ್ಯುತ್ ನಿಗಮಗಳ ಖಾಸಗೀಕರಣಕ್ಕೆ ವಿರೋಧಿಸಿ ಬಾಗಲಕೋಟೆಯ ಬನಹಟ್ಟಿ ತಹಶೀಲ್ದಾರ್ ಕಚೇರಿ ಮುಂದೆ ರೈತರು ಧರಣಿ ನಡೆಸಿದ್ರು. ವಿದ್ಯುತ್ ಖಾಸಗೀಕರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ನಿಗಮಗಳನ್ನು ಖಾಸಗೀಕರಣಗೊಳಿಸದಂತೆ ರೈತರು ನೇಕಾರರ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ರು. ಇನ್ನು ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂ ಖಾಸಗೀಕರಣ ಬೇಡ, ರೈತ ವಿರೋಧಿ ನೀತಿ ಕೈಬಿಡಬೇಕು ಅಂತ ಈ ವೇಳೆ ಒತ್ತಾಯ ಮಾಡಿದ್ರು. ಖಾಸಗೀಕರಣದಿಂದ ಗೃಹಜ್ಯೋತಿ, ಭಾಗ್ಯಜ್ಯೋತಿ ಸೇರಿ ಹಲವು ಸೌಲಭ್ಯಗಳಿಗೆ ಧಕ್ಕೆ ಆತಂಕ ಎದುರಾಗಿದ್ದು, ರೈತರಿಗೆ ನೀಡ್ತಾ ಇರುವ 10 HP ಸಬ್ಸಿಡಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ತೊಂದರೆ ಆಗುತ್ತೆ ಅಂತ ಆರೋಪಿಸಿದ್ದಾರೆ. ಸರ್ಕಾರ ಸ್ಪಂದಿಸದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರದ BCM ಇಲಾಖೆಯಲ್ಲಿ ಮಹಾ ಮೋಸ ನಡೆದಿರುವ ಆರೋಪ ಕೇಳಿಬಂದಿದೆ. ಸರ್ಕಾರಿ ಹಾಸ್ಟೆಲ್ಗೆ ಬೇಗ ಜಡಿದು ಜಮೀನು ಮಾಲೀಕ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಅಕ್ರಮ ಆರೋಪ ಕೇಳಿಬಂದಿದ್ದು, 2019ರಲ್ಲಿ ಜಮೀನು ವಾರಸುದಾರರನ್ನ ನಂಬಿಸಿ BCM ಇಲಾಖೆ ಖಾಸಗಿ ಜಾಗದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದೆ. ಅಲ್ಲದೆ ಸರ್ಕಾರಿ ಉದ್ಯೋಗ 20 ಲಕ್ಷ ಕೊಡುವುದಾಗಿ ವಂಚನೆ ಆರೋಪ ಕೇಳಿಬಂದಿದ್ದು, 5 ತಿಂಗಳ ಹಿಂದೆಯಷ್ಟೇ ಹಾಸ್ಟೆಲ್ ಕಟ್ಟಡ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆ ಆದರೂ ಆಗದ ಬಾಲಕರ ವಸತಿ ಶಾಲೆ ಓಪನ್ ಆಗಿಲ್ಲ. ಮಾತು ಕೊಟ್ಟಂತೆ ಉದ್ಯೋಗವನ್ನು ನೀಡದೆ, ಹಣನೂ ನೀಡದೆ BCM ಇಲಾಖೆ ವಂಚನೆ ಮಾಡಿದೆ. ಇನ್ನು ನ್ಯಾಯ ಸಿಗುವವರೆಗೂ ಹಾಸ್ಟೆಲ್ ತೆಗೆಯೋದಕ್ಕೆ ಬಿಡೋದಿಲ್ಲ ಅಂತ BCM ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ವಾ? ರಕ್ಷಣೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಶಾಲೆಯ ಮೇಲ್ಛಾವಣಿ ಕಳಚಿ ಬಿದ್ದು ಶಾಲೆಯ ಕಟ್ಟಡ ಅಪಾಯದ ಸ್ಥಿತಿಯಲ್ಲಿದ್ದು, ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಪಾಠ ಕೇಳ್ತಿದ್ದಾರೆ. ಈ ಶಾಲೆಯಲ್ಲಿ LKGಯಿಂದ 8ನೇ ತರಗತಿವರೆಗೂ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು, ಶಿಥಿಲ ಕಟ್ಟಡದಲ್ಲೇ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ. ಇನ್ನು ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಹಾಗೂ ಶಾಸಕರಿಗೆ ಶಾಲಾ ಸಿಬ್ಬಂದಿ ಮನವಿ ಮಾಡಿದ್ದಾರೆ.